ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ವರಮಹಾಲಕ್ಷ್ಮಿ ಹಬ್ಬ ಹಿಂದಿನ ದಿನ ನಾನು ಕ್ಯಾಪ್ಚರ್ ಮಾಡಿರೋದು ಈ ವಿಡಿಯೋಸು. ಏಕೆಂದರೆ ಅವತ್ತಿನ ದಿನವೇ ಮಾಡೋದಕ್ಕೆ ಹೋದರೆ ಸ್ವಲ್ಪ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ. ಸೊ ಇದು ಎಲ್ಲ ದೇವ್ರ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಫೋಟೋಸು ಎಲ್ಲನೂ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಬೇಕಲ್ವ. ಸೊ ಅದಕ್ಕೆ ಈ ಸಲ ಸಿಂಪಲಾಗಿ ಕುಂತಿದ್ದೀವಿ ನಾವು ದೇವರನ್ನ. ಆ್ಯಂಡ್ ಇಲ್ಲಿ ನಮ್ಮಮ್ಮ ನನಗೆ ಹೇಳ್ಕೊಡ್ತಾಯಿದ್ರು ಕ್ಲೀನ್ ಮಾಡೋದನ್ನ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಸೊ ನಾನು ಇಲ್ಲಿ ಕ್ಲೀನ್ ಮಾಡಿ ದೇವರ ಮನೆ ಬಾಗಿಲು ಮತ್ತು ಸ್ಲ್ಯಾಬು ಮತ್ತು ಗೋಡೆ ಅದು ಇದು ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಬೆಳ್ಳಿದು ಪೀಠ ಅಂತಾರಲ್ವ, ಸೊ ಬೆಳ್ಳಿದು ಪೀಠ ಇದು. ಇದ್ರ ಮೇಲೆ ನಾವು ದೇವ್ರನ್ನ ಕುಣಿಸ್ತೀವಿ ಇವತ್ತು. ಇವನ್ ಗಣೇಶ ಹಬ್ಬ ಆಗಲಿ ಲಕ್ಷ್ಮಿ ಹಬ್ಬ ಆಗಲಿ ಯಾವುದೇ ಬಂದ್ರೂ ಇದ್ರ ಮೇಲೇ ಕುಣಿಸೋದು ಚೆನ್ನಾಗಿರುತ್ತೆ ಅಂತ. ಹೈಟು ಸಾಕಾಗುತ್ತೆ ಮತ್ತು ಚೆನ್ನಾಗೂ ಕಾಣಿಸುತ್ತೆ ಅಂತ ಅದಕ್ಕೆ ಇದ್ರ ಮೇಲೆ ಇಡ್ತೀರಿ. ನಾನಿಲ್ಲಿ ಒಂದೊಂದೇ ಕ್ಲೀನ್ ಮಾಡಿ ಇಟ್ಕೊಡ್ತಾ ಇದ್ದೆ. ನಮ್ಮಮ್ಮ ಎಲ್ಲನೂ ಕ್ಲೀನ್ ಮಾಡಿ ಅಲ್ಲಿ ಜೋಡಿಸಿ ಇಡ್ತಾಯಿದ್ರು. ಈ ಥರ ಎಲ್ಲನೂ ಕ್ಲೀನ್ ಮಾಡಿ ನಾನು ಒಂದು ಸೈಡ್ಗೆ ಇಡ್ತಾಯಿದ್ದೆ. ಫೋಟೋಸ್ನೆಲ್ಲನೂ ಸಹ ಒರೆಸಿ ಕ್ಲೀನಾಗಿ ಒರೆಸಿ ಎಲ್ಲ ಇಡ್ತಾಯಿದ್ದೆ. ಆ್ಯಂಡ್ ಈ ಪುಟಾಣಿ ಆಣೆ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಇದರಲ್ಲಿ ನಾನು ಒರೆಸಿ ಮತ್ತು ಇದರಲ್ಲೇ ಆಟ ಆಡ್ಕೊಂಡೇ ಇದ್ದೋಗ್ಬಿಟ್ಟಿದ್ದೆ ನಾನು ಒರ್ಸೋಕ್ಕೆ ಬದಲು. ಆ್ಯಂಡ್ ಈ ಆನೆಗಳೆರಡೂ ಮೈಸೂರಲ್ಲಿ ಎಕ್ಸಿಬಿಷನ್ ಆಗ್ತಾರಲ್ವ, ಅಲ್ಲಿ ತೊಗೊಂಡಿದ್ದು ಇದೆರಡೂ. ಆ್ಯಂಡ್ ನೆಕ್ಸ್ಟ್ ಬಂದು ಇದು ನಮ್ಮ ಅಪ್ಪಾಜಿಗೆ ಮಡಿಕೇರಿಲಿ ವರ್ಕ್ ಮಾಡ್ತಿದ್ರು ಡಿಪೋ ಮ್ಯಾನೇಜರ್ ಆಗಿ. ಅದರಲ್ಲಿ ಗಿಫ್ಟ್ ಕೊಟ್ಟಿದ್ದು ಬರ್ತ್ ಪ್ಲೇಸ್ ಆಫ್ ಕಾವೇರಿನ ಗಿಫ್ಟ್ ಕೊಟ್ಟಿರೋದು ಫೋಟೋನ. ನಮ್ಮ ಅಪ್ಪಾಜಿಗೆ ಗಿಫ್ಟಾಗಿ ಅವರು ಆಫೀಸ್ ಕಡೆಯಿಂದ ಕೊಟ್ಟಿರೋದಿದು, ನೆನಪಿನ ಕಾಣಿಕೆ ಹಂಗೆ ಆಗಿ. ನೋಡಿರಿ, ಟ್ರಾಫಿಕ್ ಅಡ್ಮಿನಿಸ್ಟ್ರೇಷನ್ ಅಂತ KSRTC ಇಲ್ಲಿ ಆಗಿದ್ರು ಮಡಿಕೇರಿಯಲ್ಲಿ. ಸೊ ಆವಾಗ ಕೊಟ್ಟಿದ್ದಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಸಾಯಿಬಾಬಾ. ಇದು ನಮ್ಮ ಅಪ್ಪಾಜಿ ಯಾವಾಗ್ಲೂ ವರ್ಷ ಕೂಡ ಶಿರಡಿಗೆ ಹೋಗ್ತಾರೆ. ಅದರಲ್ಲಿ ಆವಾಗ ಈ ಸಾಯಿಬಾಬಾನ ತೊಗೊಂಡು ಬಂದಿದ್ದು. ಆ್ಯಂಡ್ ಇದು ತಿರುಪತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಇದನ್ನು ತೊಗೊಂಡು ಬಂದಿದ್ದಾರೆ, ಗಣೇಶ ಪೀಠನ. ನೆಕ್ಸ್ಟು ಇದು ಕೂಡ ತಿರುಪತಿಯಲ್ಲೇ ತೊಗೊಂಡು ಬಂದಿರೋದು ನಮ್ಮ ಅಪ್ಪಾಜಿ. ಆ್ಯಂಡ್ ಇದು ಸಾಯಿಬಾಬಾಗೆ ಪುಟಾಣಿ ಹಾರ ಕೂಡ ತೊಗೊಂಡಿದ್ದೀವಿ ನಾವು. ಸೊ ಫೈನಲಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಗಿದೆ. ಇದೊಂದು ಲುಕ್ ನೋಡಿಬಿಡಿ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಹಿಂದಿನ ದಿನ. ಎಲ್ಲ ಕಡೆನೂ ಕ್ಲೀನ್ ಮಾಡಿ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಡೇಗೆ ನಮಗೇ ಸ್ವಲ್ಪ ಚೆನ್ನಾಗಿ ಡೆಕೋರೇಟ್ ಮಾಡೋದಕ್ಕೆ ಎಲ್ಲ ಈಸಿಯಾಗಿರುತ್ತೆ ಅಂತ ಒರೆಸಿ ಎಲ್ಲನೂ ನೀಟಾಗಿ ಇಟ್ಕೊಂಡಿದ್ದೀವಿ ಇವತ್ತೇ.
ಆ್ಯಂಡ್ ನೆಕ್ಸ್ಟು ನಾನು ಅವತ್ತಾನೇ ಕಾಲೇಜಿಂದ ಬಂದಿದ್ದೆ. ಸೊ ಎಣ್ಣೆ ಹಾಕ್ಕೊಂಡು ಎಲ್ಲ ನೀಟಾಗಿ ಇಟ್ಕೊಂಡೆ. ನೆಕ್ಸ್ಟ್ ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ. ನಮ್ಮ ಅಕ್ಕಗೆ ನೈಟ್ ಡ್ಯೂಟಿ ಇತ್ತು. ವರ್ಷವೂ ಅವಳೇ ಮಾಡ್ತಿದ್ಲು, ನಮ್ಮ ಅಕ್ಕನೇ ಪೂಜೆ ಮಾಡ್ತಾಯಿದ್ಲು. ಅಂದರೆ ದೇವ್ರನ್ನ ಕುಣಿಸಿ ಎಲ್ಲ ಗ್ರ್ಯಾಂಡಾಗೆ ಮಾಡ್ತಾಯಿದ್ವಿ ನಾವು. ಈ ಸಲ ನಮ್ಮ ಅಕ್ಕ ವರ್ಕ್ ಹೋಗಿರೋ ಕಾರಣದಿಂದ ನಮ್ಮ ಅಕ್ಕ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನೇ ಫಸ್ಟ್ ಟೈಮ್ ಮಾಡಿದ್ದೀನಿ. ಓಕೆ, ನಾನೇ ಟ್ರೈ ಮಾಡ್ತೀನಿ ಅಮ್ಮ ಅಂತ ನಮ್ಮಮ್ಮಗೆ ಹೇಳಿ ನಾನೇ ಮಾಡಿ ಎಲ್ಲ ಕ್ಲೀನ್ ಮಾಡಿ ನಾನೇ ಕಳಶ ಇಟ್ಟು ಮಾಡಿದೆ. ಸೀರೆನೂ ಉಡಿಸ್ತೀನಿ ಅಂತ ಹೇಳಿದೆ, ಬಟ್ ಬೇಡ ಬಿಡು, ನೆಕ್ಸ್ಟ್ ಟೈಮ್ ಮಾಡೋಣ ಗ್ರ್ಯಾಂಡಾಗಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಓಕೆ ಅಂತ ಸುಮ್ಮನೆ ಆದೆ. ಈ ಸಲ ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ, ಸಿಂಪಲ್ಲಾಗಿ ಮಾಡಿದ್ವಿ. ಕಳಶಕ್ಕೆ ಏನೇನು ಬೇಕೋ ಆ ಸಾಮಾನುಗಳನ್ನೆಲ್ಲ ಎತ್ತಿ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಇದು ಬೆಳ್ಳಿ ಚೊಂಬು ಕಳಶಕ್ಕೆ. ಫಸ್ಟೇ ನಾವು ಇಲ್ಲಿ ತೆಂಗಿನಕಾಯಿಗೆ ನೀರೆಲ್ಲ ಹಾಕಿ ಅರಿಶಿನ ಎಲ್ಲ ಹಾಕಿ ಇಟ್ಕೊಂಡಿದ್ವಿ. ಈಗ ಅದಕ್ಕೆ ಒಂದು ಸ್ವಲ್ಪ ಕುಂಕುಮನ ಇಡಬೇಕು ಅಂತ ಹೇಳಿದರು ನಮ್ಮಮ್ಮ. ಸೊ ಅದಕ್ಕೆ ನನ್ನದೇ ಈ ಸತಿ ಮಾಡಿರೋದು ನಾನೇ ಫಸ್ಟ್ ಟೈಮ್ ಅಲ್ವಾ. ಸೊ ಅದಕ್ಕೆ ನಾನೇ ಕಲ್ತ್ಕೊಳ್ಳೋಣ ಅಂತ ಮಾಡಿದೆ. ಅದಕ್ಕೆ ಒಂದೊಂದೇ ಹೇಳ್ಕೊಡ್ತಾಯಿದ್ರು ನಮ್ಮಮ್ಮ ನೀಟಾಗಿ, ಈ ಥರ ಹಿಂಗೆ ಪ್ರೊಸೀಜರಲ್ಲಿ ಮಾಡು, ಈ ಪ್ರೊಸೀಜರಲ್ಲಿ ಮಾಡು ಅಂತ. ಸೊ ಫಸ್ಟು ತೆಂಗಿನಕಾಯಿಗೆ ಎಲ್ಲನೂ ಕುಂಕುಮ ಎಲ್ಲ ಹಚ್ಚಿ ಇಟ್ಟಿದ್ದೀನಿ. ಅದಾದಮೇಲೆ ದೇವರ ವಿಗ್ರಹನ ತಗೊಂಡಿದ್ದೀನಿ ಇಲ್ಲಿ. ಇದನ್ನು ಕೂಡ ಬೆಳ್ಳಿದೇನೆ. ದೇವ್ರಿಗೂ ಕೂಡ ಕುಂಕುಮ ಅರಿಶಿನ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ದೇವರದ್ದು ಮುಖವಾಡನ ಆ ತೆಂಗಿನಕಾಯಿಗೆ ಫಿಕ್ಸ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಸೊ ಒಂದ್ಸಲಿ ನಮ್ಮಮ್ಮಗೆ ತೋರಿಸಿ ಆಮೇಲೆ ಫಿಕ್ಸ್ ಮಾಡಿದ್ದೀನಿ. ಏಕೆಂದರೆ ತಪ್ಪಂಗೆ ಎಲ್ಲ ಮಾಡಿದ್ರೆ ಕುಣಿಸಿದ್ದು ವೇಸ್ಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಅದು ಬೇರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದಕ್ಕೆ ಎಲ್ಲ ನಮ್ಮಮ್ಮನ ಕೇಳಿ ನಾನು ಮುಂದೆ ನಾವು ಮಾಡಲೇಬೇಕಲ್ವ, ಅದಕ್ಕೆ ನಾನು ತಿಳ್ಕೊಂಡೆ. ಆ್ಯಂಡ್ ನಮ್ಮಮ್ಮನ
ಕೇಳಿ ಕೇಳಿ ಮಾಡ್ತಾಯಿದ್ದೆ, ಇದೇನು ಮಾಡಬೇಕು ಅದೇನು ಮಾಡಬೇಕು ಅಂತೆಲ್ಲ. ಆ್ಯಂಡ್ ನೆಕ್ಸ್ಟ್ ಆ ಕಳಶಕ್ಕೆ ಹೂವು ಎಲ್ಲ ರೆಡಿ ಮಾಡಿದ್ರು ನಮ್ಮಮ್ಮ. ಕಳಶ ಒಳಗಡೆ ನೀರೆಲ್ಲ ಹಾಕಿ ಎಲ್ಲನೂ ಕೊಟ್ಟಿದ್ದರು, ತಟ್ಟೆಗೆ ಅಕ್ಕಿ ಎಲ್ಲನೂ ಹಾಕಿ ಕೊಟ್ಟಿದ್ದರು. ಮತ್ತು 5 ಎಲೆ ಇಟ್ಟಿದ್ದೆ ನಾನು. ಫಸ್ಟು ತಪ್ಪಾಗಿಟ್ಬಿಟ್ಟಿದ್ದೆ, ಆಮೇಲೆ ನಮ್ಮಮ್ಮ ಹೇಳ್ಕೊಟ್ರಿ ಹಂಗಲ್ಲ ಇಡೋದು ಈ ಥರ ಅಂತ. ಏಕೆಂದರೆ ನಾನು ಮೊದಲೇ ಹೇಳ್ದಂಗೆ ನಾನಿದ್ದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆದ್ದರಿಂದ ನಮ್ಮಮ್ಮ ನನ್ನ ಹಿಂದೆಗಡೆನೇ ಇದ್ದರು. ಏನೇನು ಮಾಡ್ತಿದ್ಯಾ ಒಂದೊಂದು ಸ್ಟೆಪ್ ಕೂಡ ಹೇಳ್ಕೊಡ್ತಾಯಿದ್ರು, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಸೊ ಇದು ಕಳಶಾಗೆ ಎಲ್ಲ ರೆಡಿ ಆಗಿದೆ. 5 ಎಲೆ ಇಟ್ಟಿದ್ದೀವಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, ಆ ನೀರಿಗೆ ಮತ್ತು ಕುಂಕುಮನೂ ಹಾಕಬೇಕಂತೆ. ಸೊ ಹಾಕಿ ನಾನೆಲ್ಲ ಹಾಕಿದ್ದೀನಿ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು ಮತ್ತು ಕಾಯಿನ್ಸು ಎಲ್ಲನೂ ಹಾಕಿ ಒಳಗಡೆಗೆ ಹಾಕಿ ಇಡು ಅಂತ ಹೇಳಿದರು. ನಮ್ಮ ಮನೇಲಿ ನಾವು ಈ ಥರನೇ ಮಾಡೋದು ವರಮಹಾಲಕ್ಷ್ಮಿ ಹಬ್ಬನ. ಆ್ಯಂಡ್ ಅದಾದಮೇಲೆ ಮತ್ತೆ ಕಳಶನ ಇಟ್ಟು ದೇವ್ರದ್ದು ಮುಖವಾಡನ ಇಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈಗ ದೇವರಿಗೆ ಅಲಂಕಾರ ಮಾಡೋದಕ್ಕೆ ನಾವು ಹೊಸದು ಒಂದು ನೆಕ್ಲೆಸ್ನೆಲ್ಲ ತೊಗೊಂಡಿದ್ವಿ ನಾವು. ಸೊ ಅದಕ್ಕೆ ಅದನ್ನೆಲ್ಲನೂ ಹಾಕ್ತಾಯಿದ್ದೀನಿ. ಫಸ್ಟ್ ಅದು ಏನೇ ಮಾಡಿದ್ರು ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವೇನೇ ಹೊಸದು ತೊಗೊಂಡಿದ್ರು ದೇವರಿಗೇನೆ ಇಟ್ಬಿಟ್ಟು ಆಮೇಲೆ ನಾವು ಅದನ್ನು ಮುಂದೆ ಯೂಸ್ ಮಾಡ್ಕೊತೀವಿ. ನನಗೆ ಒಂದು ಮತ್ತು ನಮ್ಮ ಅಕ್ಕಗೊಂದು ಅಂತ ತೊಗೊಂಡಿದ್ರಿ. ಎರಡೂ ಕೂಡ ಚಿನ್ನದ್ದೇ, ಅದು ಲಾಕೆಟ್ಸು.
ಈಗ ಅವೆರಡೂ ಕೂಡ ರೆಡಿಯಾಗಿದೆ. ಸೊ ಈಗ ಹೂವು ಅದು ಎಲ್ಲ ರೆಡಿ ಮಾಡಿಕೊಟ್ಟಿದ್ರು ನಮ್ಮಮ್ಮ. ಅದನ್ನು ಇಟ್ಟು ನೋಡ್ತಾ ಇದ್ದೀನಿ ಯಾವ್ದ್ಯಾವ ಥರ ಹೆಂಗೆ ಇಟ್ಟರೆ ಏನೇನು ಯಾವ್ಯಾವ ಥರ ಡಿಸೈನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಸೊ ಒಂದೆರಡು ಡಿಸೈನ್ಸ್ನೆಲ್ಲ ಮಾಡಿ ನೋಡಿದೆ. ಸೊ ಫೈನಲಾಗಿ ಈ ಲುಕ್ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಸೊ ಅದಕ್ಕೆ ಇದನ್ನೇ ಮಾಡಿದೆ ನಾನು. ಬೇರೆ ಥರ ಎಲ್ಲ ಮಾಡಿದಿದ್ರೆ ಮುಖವಾಡನೆಲ್ಲ ದೇವರದ್ದು ಮುಖನೇ ಕಾಣಿಸ್ತಾ ಇದ್ದಿಲ್ಲ, ಹಂಗಾಗಿ ಹೋಗ್ತಾಯಿತ್ತು. ಸೊ ಇದನ್ನು ಕೆಳಗಡೆಗೇ ಇಟ್ಟಿದೆ ನಾನು. ಇದೆಲ್ಲನೂ ಕ್ಲೀನ್ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿದ್ದಾದಮೇಲೆ ಇದು ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವನ್ನು ಕೂಡ ನಾನು ಇಡ್ತಾಯಿದ್ದೀನಿ. ನಮ್ಮಮ್ಮ ರೆಡಿ ಮಾಡಿಕೊಟ್ಟಿದ್ದು. ಸೊ ಇದನ್ನು 2-3 ಥರ ಇಟ್ಟು ಹಿಂಗಿಟ್ರೆ ಚೆನ್ನಾಗಿರುತ್ತಾ ಹಂಗಿಟ್ರೆ ಚೆನ್ನಾಗಿರುತ್ತಾ ಅಂತೆಲ್ಲ ನೋಡಿ ಮತ್ತು ನಾನು ಈ ಥರ ಇಟ್ಟಿದ್ದೀನಿ. ಆ್ಯಂಡ್ ಅದು ನನಗಿಷ್ಟ ಆಗಲಿಲ್ಲ, ಸೊ ಅದನ್ನು ತೆಗೆದುಬಿಟ್ಟಿದ್ದೀನಿ.
ಸೊ ಫೈನಲ್ ಆಗಿ ಇದಕ್ಕೆ ಕಳಶಕ್ಕೆ ಬೇಡ ಅಂದ್ಬಿಟ್ಟು ದೇವರದೇ ಫೋಟೋ ಇತ್ತು, ಸೊ ಅದಕ್ಕೇ ಇಟ್ಬಿಟ್ಟೆ. ಹೋಗ್ಲಿ ಇದಕ್ಕೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದಕ್ಕೇ ಇಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಇರೋ ಗಿಡನ ಹೂವನ. ಇಲ್ಲಿ ಮತ್ತು ನಾನು ದೀಪನೆಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. Got the man with the plan right here, bringing swag with the man right here, living up on sipping on beer. Yeah, clap for me man right here. Got the man with the plan right here, bringing swag with the man right here, living up on sipping on beer. Yeah, clap for me man right here. Hey, no matter what they say, Master the Blaster. Hey, no matter what they do, Mr. Master the Blaster. Rhythm. Hey, no matter what they say, Master the Blaster. Yeah, Master the Blaster. Hey, no matter what they do, Mr. Master the Blaster. Get the man with the plan right here, bringing swag with the man right here, living up on sipping on beer. Yeah, clap for me man right here. Got the man with the plan right here, bringing swag with the man right here, living up on sipping on beer. Yeah, clap for me man right here. Sound the alarm. Yeah, give it up for my man JD setting fire to the screen. Big up to your man, big up to all your lovely people.
ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಗೆಜ್ಜೆ ವಸ್ತ್ರನ ಇಡ್ತಾಯಿದ್ದೀನಿ, ಫೋಟೋಗೂ ಸಹ ಮತ್ತು ಕಳಶಕ್ಕೂ ಸಹ ಇಟ್ಟಿದ್ದೀನಿ.
ಆ್ಯಂಡ್ ದೇವರೆಲ್ಲ ರೆಡಿ ಆಗಿದೆ. ಸೊ ಏನೇ ಇವಾಗಿದ್ರೂ ಪೂಜೆ ಮಾಡೋದು. ಸೊ ಪೂಜೆನೂ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ನಾನು ನಮ್ಮ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ಇವತ್ತು. ಸೊ ನೆಕ್ಸ್ಟ್ ಇಯರ್ಲಿ ನೋಡೋಣ, ಗ್ರ್ಯಾಂಡಾಗಿ ಮಾಡೋಣ ಅಂದ್ಕೊತಾ ಇದ್ದೀವಿ. ಸೊ ನೋಡ್ತೀನಿ, ಗ್ರ್ಯಾಂಡಾಗಿ ಮಾಡಿದ್ರೆ ಮಾಡಬೇಕು, ಗ್ರ್ಯಾಂಡಾಗಿ ಮಾಡಲೇಬೇಕು ಅಂತಲೇ ಅಂದ್ಕೊಂಡಿರೋದು. ನೆಕ್ಸ್ಟ್ ಟೈಮ್ ನಿಮಗೆ ನಾನು ಚೆನ್ನಾಗಿ ವಿಡಿಯೋ ಮಾಡಿ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ. ಸೊ ಈಗನೂ ಪೂಜೆಯೂ ಎಲ್ಲನೂ ಆಗಿದೆ ನಂದು. ಆ್ಯಂಡ್ ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಹೆಂಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನಿಲ್ಲಿ ಪೂಜೆನೂ ಎಲ್ಲ ಮುಗಿಸಿ ದೇವರಿಗೆ ಕಡ್ಡಿ ಎಲ್ಲ ಹಚ್ಚಿ ಎಲ್ಲನೂ ಮಾಡಿದ್ದಾಯಿತು. ಇಷ್ಟಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ಇವತ್ತು. ಇದಾಗಿತ್ತು ನಾನು ಪೂಜೆ ಮಾಡಿರುವಂಥದ್ದು ಫೈನಲ್ ಲುಕ್, ನೋಡ್ತಿರ್ಬೋದು ನೀವು. ಹಾಗಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬನ ಹೆಂಗೆ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ.
ಬಂದು ಇದು ನಮ್ಮಮ್ಮ ಅವರ ಫ್ರೆಂಡ್ ಮನೆಗೆ ಹೋಗಿದ್ವಿ, ಅಲ್ಲಿ ಕುಂಕುಮ ತೊಗೊಳ್ಳೋಣ ಅಂತ. ಸೊ ಅವ್ರ ಮನೆಯದು ಲಕ್ಷ್ಮಿನ ಫೋಟೋ ಇಟ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಇದು ನಮ್ಮ ಟ್ಯೂಷನ್ ಅವ್ರ ಮಕ್ಕಳ ಮನೆಯದು.